ಭಟ್ಕಳ ಜಲಕಂಟಕ ಪ್ರಕರಣ ಮೃತರ ಸಂಖ್ಯೆ 11ಕ್ಕೆ ಏರಿಕೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಅಳ್ವೆಕೋಡಿ ಕಡಲ ತೀರದಲ್ಲಿ ಸಂಭವಿಸಿದ ಭೀಕರ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಸಮುದ್ರದಲ್ಲಿ ಕಪ್ಪೆ ಚಿಪ್ಪು ಸಂಗ್ರಹಿಸಲು ಹೋಗಿ ನೀರಿನ ಅಬ್ಬರಕ್ಕೆ ಸಿಲುಕಿದ್ದ 11 ಜನರ ಪೈಕಿ ಭಾನುವಾರವೇ 10 ಜನರ ಮೃತದೇಹಗಳು ಪತ್ತೆಯಾಗಿದ್ದವು. ಆದರೆ ನಾಪತ್ತೆಯಾಗಿದ್ದ ಮಾದೇವ್ ನಾಯಕ್ ಎಂಬುವರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆದಿತ್ತು. ಇಂದು ಎನ್ಡಿಆರ್ಎಫ್ ಮತ್ತು ಈಶ್ವರ್ ಮಲ್ಪೆ ಅವರ ಮುಳುಗು ತಜ್ಞರ ತಂಡ ಜಂಟಿಯಾಗಿ ನಡೆಸಿದ ತೀವ್ರ ಕಾರ್ಯಾಚರಣೆಯ ಬಳಿಕ ಮಾದೇವ್ ಅವರ ಮೃತದೇಹವು ಪತ್ತೆಯಾಗಿದೆ. ಈ ಮೂಲಕ ದುರಂತದಲ್ಲಿ ಇಡೀ ಗ್ರಾಮದ 11 ಮಂದಿ ಜಲಸಮಾಧಿಯಾದಂತಾಗಿದ್ದು, 2 ಮಹಿಳೆಯರನ್ನು ಮಾತ್ರ ಜೀವಂತವಾಗಿ ರಕ್ಷಿಸಲಾಗಿದೆ. ತಾಯಿಯನ್ನು ಉಳಿಸಲು ಹೋಗಿ ಪ್ರಾಣ ಬಿಟ್ಟ ಮಗ. ಈ ಕರುಣಾಜನಕ ಅವಘಡದಲ್ಲಿ ತಾಯಿಯನ್ನು ಬದುಕಿಸಲು ಹೋದ ಮಗನು ನೀರು ಪಾಲಾದ ಘಟನೆ ಎಲ್ಲರ ಕಣ್ಣಾಲೆಗಳನ್ನು ಒದ್ದೆಯಾಗಿಸಿದೆ. ಮೃತರಲ್ಲಿ ಒಬ್ಬರಾದ ಮಾಸ್ತಮ್ಮ ನಾಯಕ್ ಅವರು ನೀರಿನಲ್ಲಿ ಕಪ್ಪೆ ಚಿಪ್ಪು ಹೆಕ್ಕುತ್ತಿದ್ದರು. ಆದರೆ ಅವರ ಮಗ ಉಮೇಶ್ ನಾಯಕ್ ಸಮೀಪದ ಬಂಡೆಯೊಂದರ ಮೇಲೆ ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹಿಸುತ್ತಿದ್ದರು. ಈ ವೇಳೆ ತಾಯಿ ನೀರಿನ ಬಲವಾದ ಸೆಳೆತಕ್ಕೆ ಸಿಲುಕಿ ಮುಳುಗುತ್ತಿರುವುದನ್ನು ಕಂಡ ಉಮೇಶ್ ತಕ್ಷಣವೇ ಆಕೆಯನ್ನು ರಕ್ಷಿಸಲು ನೀರಿಗೆ ಜಿಗಿದಿದ್ದರು. ಆದರೆ ತಾಯಿ ಕೊಂಚ ದಪ್ಪಗಿದ್ದ ಕಾರಣ ನೀರಿನ ಅಬ್ಬರದ ನಡುವೆ ಅವರನ್ನು ದಡಕ್ಕೆ ಎಳೆದುಕೊಂಡು ಬರಲು ಉಮೇಶ್ಗೆ ಸಾಧ್ಯವಾಗಲಿಲ್ಲ. ಕೊನೆಗೆ ತಾಯಿಯನ್ನು ಕಳೆದುಕೊಂಡು ತಾನು ಮೇಲಕ್ಕೆ ಬರಲು ಯತ್ನಿಸುವಾಗ ನೀರಿನಲ್ಲಿ ಮುಳುಗುತ್ತಿದ್ದ ಇನ್ನಿಬ್ಬರು ಮಹಿಳೆಯರು ರಕ್ಷಣೆಗಾಗಿ ಉಮೇಶ್ ಅವರ ಕಾಲನ್ನು ಗಟ್ಟಿಯಾಗಿ ಹಿಡಿದು ಎಳೆದಿದ್ದಾರೆ. ಹೀಗಾಗಿ ಭಾರ ತಡೆಯಲಾಗದೆ ಉಮೇಶ್ ಕೂಡ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿ ಮಂಜುನಾಥ್ ನಾಯಕ್ ತಿಳಿಸಿದ್ದಾರೆ.